ಸುನಿತಾ ವಿಲಿಯಮ್ಸ್ ಅವರ 5 ದಿನದ ಪ್ರಯಾಣ 60ಕ್ಕೂ ಅಧಿಕ ದಿನ ಆಗಿದೆ. ಬಟ್ ಅವರು ಭೂಮಿಗೆ ವಾಪಸ್ ಬಂದರೂ ಕೂಡ ಹಲವು ರೀತಿಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಅಲ್ಲಿದ್ದಂತಹ ಸಂದರ್ಭದಲ್ಲಿ ಅವರ ಆರೋಗ್ಯದ ಮೇಲೂ ಕೂಡ ಒಂದಿಷ್ಟು ಎಫೆಕ್ಟ್ ಆಗಿರುತ್ತೆ. ಅಂದರೆ ಅವರ ಆರೋಗ್ಯದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಮುಂದಿನ ಹಂತದಲ್ಲಿ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ವಿಚಾರಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಎಸ್ ವಿ ಶರ್ಮಾ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಅವರು ಹೋಗಿರೋದು 5 ದಿನ, ಅದಾದಮೇಲೆ 60ಕ್ಕೂ ಅಧಿಕ ದಿನ ಅಲ್ಲೇ ಇದ್ದರು. ಮುಂದೆ ಇದು ಯಾವ ರೀತಿ ಎಫೆಕ್ಟ್ ಆಗ್ಬೋದು ಸರ್ ಅವರ ಆರೋಗ್ಯದ ಮೇಲೆ? ಈ ಒಂದು ಪ್ರಕೃತಿ ಅಂತ ನಾವೇನು ಹೇಳ್ತೀವಿ, ಏನು ಕ್ರಿಯೇಷನ್ ಅಂತ ನಾವು ಹೇಳ್ತೀವಿ, ಈ ಕಾಸ್ಮಾಸ್ ಅಂತ ನಾವೇನು ಕರಿತೀವಿ, ಏನು ಸೋಲಾರ್ ಸಿಸ್ಟಮ್ ಇದೆ, ಇದು ಬಹಳ ಅದ್ಭುತವಾದಂಥ ಒಂದು ಕ್ರಿಯೇಷನ್ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗಿ ನಾನು ತೊಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿದ್ರೆ ಭೂಮಿಯಲ್ಲಿ ಮಾತ್ರನೇ ಈ ಜೀವಿಗಳು ಸೇಫಾಗಿ ಇರೋವಂಥದ್ದು, ಮತ್ತು ಇಲ್ಲಿ ಮಾತ್ರನೇ ಎಲ್ಲ ಥರದ ಒಂದು ಕಂಫರ್ಟಾಗಿ ಇರುವಂತಾಗಿ ಜೀವನ ಮಾಡುವಂಥ ಒಂದು ಸಾಧ್ಯತೆ ಈ ಭೂಮಿಯಲ್ಲಿ, ಈ ಪಂಚಭೂತಗಳ ಮಧ್ಯದಲ್ಲಿ, ಈ ಎನ್ವೈರ್ಮೆಂಟಲ್ಲಿ ಮಧ್ಯದಲ್ಲಿ ಅನ್ನೋದು ಬಹಳ ಒಂದು ಅದ್ಭುತವಾದ ಒಂದು ವಿಷಯ ಆಗುತ್ತೆ. ಈಗ ನೋಡಿದ್ರೆ ಭೂಮಿಯಲ್ಲಿ ಸೌರಮಂಡಲ ಇದೆ. ಈ ಸೌರಮಂಡಲದಲ್ಲಿ 9 ಗ್ರಹಗಳು, ಅದರಲ್ಲಿ ಸೂರ್ಯನ ಅಧಿಪತಿ, ಭೂಮಿಯಲ್ಲಿ ಜೀವಿಗಳ ಒಂದು ಒಡನಾಟ. ಹೀಗೆ ನೋಡಿದ್ರೆ ಸೂರ್ಯ 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಅಲ್ಲಿಂದ ಬರುವಂಥ ಸೂರ್ಯಕಿರಣಗಳು ಈ ಸೋಲಾರ್ ಸಿಸ್ಟಮ್ಗೆ ಎನರ್ಜಿ. ಅದೇ ಸೂರ್ಯ 150 ಮಿಲಿಯನ್ ಕಿಲೋಮೀಟರ್, ಅಂದರೆ 150 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವಂಥ ಸೂರ್ಯ, ಅಲ್ಲಿಂದ ಸೂರ್ಯನ ಬೆಳಕು ಭೂಮಿಗೆ ಬರಬೇಕಾದ್ರೆ 9 ರಿಂದ 10 ನಿಮಿಷಗಳಾಗುತ್ತೆ. ಆ ಸೂರ್ಯನ ಬೆಳಕು ಈ ಭೂಮಿಗೆ ಬರಬೇಕಾದ್ರೆ ಅದು 4 ಲೇಯರನ್ನು ದಾಟ್ಕೊಂಡು ಬರಬೇಕಾಗತ್ತೆ. ನಾವೇನು ಹೇಳ್ತೀವಿ, ಅಯನೋಸ್ಫಿಯರ್, ಕ್ರೋಮೋಸ್ಫಿಯರ್, ಫೋಟೋಸ್ಫಿಯರ್ ಅಂತ ನಾವೇನು ಹೇಳ್ತೀವಿ, ಅದನ್ನು ದಾಟ್ಕೊಂಡು ಬಂದ್ರೇ ಆ ಸೂರ್ಯಕಿರಣ ಭೂಮಿಗೆ ಎನರ್ಜಿಯಾಗಿ ಯೂಸ್ಫುಲ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಅದೇ ಸೂರ್ಯಕಿರಣ ಈ ಮನುಷ್ಯನಿಗೆ ಮಾರಕವಾಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಸಬ್ಜೆಕ್ಟ್ ಆಗುತ್ತೆ. ನಮಗೆ ಇದರಿಂದ ನಾವು ಭೂಮಿಯಲ್ಲಿ ಎಷ್ಟು ಪ್ರೊಟೆಕ್ಟೆಡ್ ಆಗಿದ್ದೀವಿ, ಈ ನೇಚರ್, ಈ ಕ್ರಿಯೇಷನ್ ಎಷ್ಟು ಅದ್ಭುತ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಮಗೆ ನೀರು, ಗಾಳಿ, ಬೆಳಕು ಎಲ್ಲ ಫ್ರೀ. ಇವಾಗ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ 1 ಲೀಟರ್ ನೀರಿಗೆ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಆಕ್ಸಿಜನ್ ಏನು ಬೇಕು ನಮಗೆ ಇಲ್ಲಿ ಫ್ರೀ. ಅಲ್ಲಿ 1 ಲೀಟರ್ ಆಕ್ಸಿಜನ್ಗೆ ನಾವು ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಇಲ್ಲಿಂದ ಭೂಮಿಯಿಂದ ಸಾಗಿಸಿ ಅಲ್ಲಿಗೆ ಮಾಡುವಂಥ ಒಂದು ಪರಿಸ್ಥಿತಿ ಆಗುತ್ತೆ. ಅದಲ್ಲದಾಗೆ 408 ಕಿಲೋಮೀಟರ್ ದೂರದಲ್ಲಿರುವಂಥ ISS ಅಲ್ಲಿ ಆ ಸುನಿತಾ ವಿಲಿಯಮ್ಸ್ ಅವರು ಏನಿದ್ದಾರೆ, ಅವರು ಆ ಸೂರ್ಯನ ತಾಪಕ್ಕೆ ಒಳಗಾಗ್ತಾರೆ. ಮೈಕ್ರೋಗ್ರಾವಿಟಿ ಅಂತ ಏನಿರುತ್ತೆ, ಆ ಮೈಕ್ರೋಗ್ರಾವಿಟಿಗೆ ಒಳಗಾಗ್ತಾರೆ. ISS ಬಂದ್ಬಿಟ್ಟು ಎಲ್ಲ ಥರದ ರೇಡಿಯೇಷನ್ಗೆ ಸಬ್ಜೆಕ್ಟ್ ಆಗುತ್ತೆ. ನಾನು ಹೇಳಿದಾಗೆ ಭೂಮಿ ಭಾಳ ಸೇಫು. ಭೂಮಿಯ ಆ 4 ಲೇಯರ್ ಏನಿದೆ ಅದು ದಾಟಿ ಆಲ್ಫಾ ಆಗಲಿ, ಆಲ್ಫಾ ಬೀಟಾ ಗಾಮಾ ರೇಸ್ ಆಗಲಿ, ಎಕ್ಸ್ರೇಸ್ ಆಗಲಿ, ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ಸ್ ಆಗಲಿ, ಮನುಷ್ಯನಿಗೆ ಮಾರಕವಾಗುವಂಥ ಯಾವುದೇ ಒಂದು ಕಿರಣಗಳು ಭೂಮಿಗೆ ಬರೋದಿಲ್ಲ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ ಆಗುತ್ತೆ. ಅದೇ ರೀತಿ ಅವರಿಗೆ ರೇಡಿಯೇಷನಲ್ಲಿ ಎಕ್ಸ್ಪೋಸ್ ಆಗುತ್ತೆ. ರೇಡಿಯೇಷನಲ್ಲಿ ಎಕ್ಸ್ಪೋಸ್ ಆಗಿದೆ, ನೀವು ನೋಡಿರ್ಬೋದು, ಕ್ಯಾನ್ಸರ್ ಸೆಲ್ಸನ್ನು ಏನಾದರೂ ಬರ್ನ್ ಮಾಡಬೇಕಂದ್ರೆ ರೇಡಿಯೇಷನ್ ಯೂಸ್ ಮಾಡ್ತೀವಿ. ಅದೇ ರೀತಿ ಆ ರೇಡಿಯೇಷನ್ನು ಆ ISS ಅಲ್ಲಿ ಅವ್ರು ಎಕ್ಸ್ಪೋಸ್ ಆಗ್ತಾರೆ ಅಂತಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೋದು, ಆ ಬಾಡಿಲಿರುವಂಥ ಸೆಲ್ಗಳು ಡೆಫಿನೆಟ್ಟಾಗಿ ವೀಕ್ ಆಗುತ್ತೆ. ಡೆಫಿನೆಟ್ಟಾಗಿ ISS ಅಲ್ಲಿ ಪ್ರೊಟೆಕ್ಷನ್ ಇದೆ, ರೇಡಿಯೇಷನ್ ಶೀಲ್ಡಿಂಗ್ ಇದೆ. ಏನೇ ಶೀಲ್ಡಿಂಗ್ ಇದ್ರೂ 100% ಮಾಡಲಿಕ್ಕೆ ಆಗಲ್ಲ. ಭೂಮಿಯಷ್ಟು ಸೇಫಾಗಿ ISS ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಉದಾಹರಣೆ ಆಗುತ್ತೆ. ಅದಾಗಿ ಅವರ ಹೆಲ್ತಲ್ಲಿ ಡೆಫಿನೆಟ್ಟಾಗಿ ಡಿಟೀರಿಯೇಷನ್ ಇರುತ್ತೆ. ಇದು ಒಂದು ಭಾಗ. ಎರಡನೇದು, ಮನುಷ್ಯನಿಗೆ ಏನು ಆಹಾರ ತೊಗೊಳ್ತೀವಿ, ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಆ ಡೈಜೆಸ್ಟಿವ್ ಸಿಸ್ಟಮ್ಗೆ ಬೇಕಾದಂಥ ಆಹಾರನ ನಾವು ಕೊಡಬೇಕಾಗುತ್ತೆ. ಆದರೆ ಅವರಿಗೆ ಪ್ರೋಟೀನ್ ಟ್ಯಾಬ್ಲೆಟ್ಸು, ಆಮೇಲೆ ಕಾರ್ಬೋಹೈಡ್ರೇಟ್ ಟ್ಯಾಬ್ಲೆಟ್ಸು ಎಲ್ಲದು ಕಂಡೆನ್ಸ್ಡ್ ರೀತಿಯಲ್ಲಿ ಹೈ ಎನರ್ಜಿ ರೀತಿಯಲ್ಲಿ ಕೊಡೋದ್ರಿಂದ ಈ ಸಿಸ್ಟಮ್ ಪೂರ ಭಾಳ ನಿಷ್ಪ್ರಯೋಜಕವಾಗಿ ಆಗುತ್ತೆ. ಅದು ಅಂದರೆ ಕಂಪ್ಲೀಟಾಗಿ ನಿಷ್ಪ್ರಯೋಜಕ ಅಂತ ಹೇಳೋಕ್ಕಾಗಲ್ಲ. ಅದರದ್ದು ಯೂಸ್ ಏನಿದೆ, ಯುಟಿಲಿಟಿ ಏನಿದೆ, ನಾವು ಭೂಮಿಲಿ ಹೇಗೆ ಮಾರ್ನಿಂಗ್, ಆಫ್ಟರ್ನೂನ್, ನೈಟ್, ಡಿನ್ನರ್, ಬ್ರೇಕ್ಫಾಸ್ಟ್ ಆ ಥರ ಮಾಡ್ತೀವಿ, ಆ ರೀತಿಯಾಗಿ ಅಲ್ಲಿ ಇರದೇ ಇರೋದ್ರಿಂದ ಅದ್ರ ಫಂಕ್ಷನ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ
ಅದು ಅವುಗಳ ಒಂದು ಏನು ಕ್ಷಮತೆ ಇದೆ ಅದನ್ನು ಕಳ್ಕೊಳ್ತಾ ಹೋಗುತ್ತೆ. ಡೇಟ್ ಜಾಸ್ತಿ ಆಗ್ತಾ ಇದ್ದಾಗೆ ಅದರದ್ದು ಇನ್ನೂ ಹೆಚ್ಚಾಗಿ ಅದರ ಎಫೆಕ್ಟ್ ಆಗುತ್ತೆ ಅನ್ನೋದು. ಅದೇ ರೀತಿ ಎಷ್ಟು ನಾವು ಆಹಾರ ತಗೊಳ್ಬೇಕಾದ್ರೆ ಇಂಪಾರ್ಟೆಂಟು, ಅದೇ ರೀತಿ ಎಕ್ಸ್ಕ್ರೀಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಏನು ಇದಿದೆ ಅದನ್ನು ವಿಸರ್ಜನೆಯನ್ನು ಸರಿಯಾಗಿ ಆಗಬೇಕು. ಏನು ಗಟ್ಟಿದೆ, ಬಹಳ ಒಂದು ಅದ್ಭುತವಾದಂಥ ಒಂದು ಇದು ಬಾಡಿ ಇದು. ಆ ಬಾಡಿನಲ್ಲಿ ಏನು ನಾವು ಗಟ್ಟಂತ ಹೇಳ್ತೀವಿ, ಲಿವರ್, ಇಂಟೆಸ್ಟೈನ್, ಸ್ಟೊಮಕ್ ಅಂತ ನಾವು ಹೇಳ್ತೀವಿ, ಅಲ್ಲಿನೇ ಹೆಚ್ಚಾದ ಎಲ್ಲ ರೀತಿಯ ಮನುಷ್ಯನ ಒಂದು ಸಸ್ಟೆನೆನ್ಸ್ಗೆ ಬೇಕಾದಂಥ ಏನು ಪ್ರೋಬಯಾಟಿಕ್ಸ್ ಅಂತ ಹೇಳ್ತೀವಿ, ಪ್ರೋಬಯಾಟಿಕ್ಸ್ ಇರುತ್ತೆ, ಅದು ಪ್ರೋಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಆ ಬ್ಯಾಕ್ಟೀರಿಯಾಗಳು ಕೂಡ ಈ ಒಂದು ಕಂಡೀಷನಲ್ಲಿ ಏರುಪೇರಾಗುತ್ತೆ. ಅದರಿಂದ ಅವರಿಗೆ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಎಕ್ಸ್ಕ್ರೀಷನ್ ಸಿಸ್ಟಮ್ಗಳು ಡೌನ್ ಆಗ್ತಾ ಹೋಗುತ್ತೆ. ಹೀಗೆ ನೀವು ನೋಡಿದ್ರೆ ಒಂದೊಂದು ಅಂಗ ಕೂಡ ಆ ಸ್ಪೇಸ್ ಎನ್ವೈರ್ಮೆಂಟಲ್ಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಕಣ್ಣುಗಳು, ರೆಟಿನಾ ಏನಿದೆ, ರೆಟಿನಾ ಎಫೆಕ್ಟ್ ಆಗುತ್ತೆ. ಮತ್ತು ಬ್ರೈನಲ್ಲಿ ಫ್ಲೂಯಿಡ್ಸ್ ಇರುತ್ತೆ, ಬ್ರೈನ್ ಈಸ್ ಫ್ಲೋಟಿಂಗ್, ಬ್ರೈನ್ ಫ್ಲೂಯಿಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದರಿಂದ ಅವರಿಗೆ ಥಿಂಕಿಂಗಲ್ಲಾಗಲಿ ಮತ್ತು ಏನು ಹೆಡ್ಡೇಕ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿರೋ 5 ದಿನಕ್ಕೂ 61 ದಿನಕ್ಕೂ ಭಾಳ ಡಿಫ್ರೆನ್ಸ್ ಕಾಣುತ್ತೆ. ಇದೇ ರೀತಿ ನಾವು ರೀನಲ್ ಸಿಸ್ಟಮ್ಸ್, ಏನು ಯೂರಿನರಿ ಸಿಸ್ಟಮ್ಸ್ ಇದೆ, ಅದು ಕೂಡ ಎಫೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ನಾವು ಹೇಗೆ ಈ ಗುರುತ್ವಾಕರ್ಷಣೆಯಿಂದ ನಾವು ಸ್ಟೇಷನರಿ ಆಗಿದ್ದೀವೋ ಆ ಗುರುತ್ವಾಕರ್ಷಣೆ ಅಲ್ಲಿಲ್ಲ. ಅಲ್ಲಿ ಮೈಕ್ರೋಗ್ರಾವಿಟಿ ಇರುತ್ತೆ, ಅವರು ತೇಲ್ತಾ ಇರ್ತಾರೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮನ್ನು ಒಂದು ಇದು ಪೋರ್ಟ್ ಹಾಕ್ಬಿಟ್ಟು ತೇಲಿಸಿದ್ರೆ ನಿಮ್ಮನ್ನು ಎಷ್ಟೊತ್ತು ನೀವು ಆಗಿರ್ಬೋದು. ನಿಮ್ಮ ಬಾಡಿನಲ್ಲಿ ಏನೇನಾಗುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಿ ನೋಡ್ಬೋದು. ಇವಾಗ ಒಂದು ಹೆಲಿಕಾಪ್ಟ್ರಿಂದ ಒಂದು ಮನುಷ್ಯನ ನಾವು ತೇಲಿಸಿದ್ರೆ ಅವರಿಗೆ ಯಾವ ರೀತಿಯಾಗಿ ಫೀಲ್ ಆಗುತ್ತೆ ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ, ಅಲ್ಲಿ ISS ಅಲ್ಲಿ ಇರೋದೇ ತೇಲ್ಕೊಂಡಿರಬೇಕಾಗತ್ತೆ. ಹಾಗಾಗಿ ಅವ್ರಿಗೆ ಬ್ಯಾಲೆನ್ಸಿಂಗ್ ಪ್ರಾಬ್ಲಮ್ ಆಗುತ್ತೆ. ಇವಾಗ ನಾವು ನಿಂತರೆ ನಾವು ಬ್ಯಾಲೆನ್ಸ್ ಮಾಡ್ತೀವಿ, ನಮ್ಮ ಆಸ್ಪೆಕ್ಟ್ ರೇಷಿಯೋ 3:1 ಇರ್ಬೋದು, 4:1 ಇರ್ಬೋದು, ಹೈಟ್ ಟು ವಿಡ್ತ್ ರೇಷಿಯೋ ಯಾವಾಗಲೂ 4 ಇದ್ರೂ ನಾವು ಬ್ಯಾಲೆನ್ಸ್ ಮಾಡಿ ನಡ್ಕೊಂಡು ಹೋಗುವಂಥ ಒಂದು ಸಾಧ್ಯತೆ, ಆ ಬ್ಯಾಲೆನ್ಸಿಂಗ್ ಎಲ್ಲ ಕೂಡ ಅವರಿಗೆ ಎಫೆಕ್ಟ್ ಆಗುತ್ತೆ. ಹೀಗೆ ಒಂದೊಂದು ಅಂಗಗಳು ಕೂಡ ಎಫೆಕ್ಟ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ನೋಡಿದ್ರೆ ಇಲ್ಲಿ ಬೋನದ್ದು ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲಿ ಆಸ್ಟೋಪೊರಿಯೋಸಿಸ್ ಅಂತ ಆಗುತ್ತೆ, ಬೋನ್ ಬ್ರಿಟ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡಿದ್ರೆ ಸ್ವಲ್ಪ ಈ ಒಂದು 85-90 ಏಜ್ ಆಗಿರೋಂಥವ್ರು ಆಸ್ಟೋಪೊರಿಯೋಸಿಸ್ ಆಗುತ್ತೆ ಅಂತ ಹೇಳ್ತಾರೆ. ಚಿಕ್ಕದಾಗಿ ಅವರು ಏನಾದ್ರು ಜಾರ್ ಬಿದ್ರೂ ಅವರಿಗೆ ಸೊಂಟ ಮುರಿದೋಗೋದಾಗಲಿ, ಕಾಲು ಮುರಿದೋಗೋದು ಕಾಯಿಲೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಆಗುವಂಥದ್ದು. ಈ ಪರಿಸ್ಥಿತಿ ಅವರಿಗೆ ಒಂದು 15-20 ದಿನಗಳಲ್ಲೇ ಆ ಬೋನ್ ಡೆನ್ಸಿಟಿಗಳು ಕಡಿಮೆ ಆಗ್ತಾ ಹೋಗುತ್ತೆ, ಆಸ್ಟೋಪೊರಿಯೋಸಿಸ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಮತ್ತು ಇದು ರಕ್ತದ ಒತ್ತಡ ಏನಿದೆ ನಮ್ಮದು ಮೇಲ್ಮುಖ ಕೀಳ್ಮುಖವಾಗಿರುತ್ತೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮುಖ ಎಲ್ಲ ಫ್ಲಫಿ ಆಗುತ್ತೆ, ಎಲ್ಲ ಮೇಲ್ ತೇಲುತ್ತೆ ಎಲ್ಲನೂ. ಸೊ ಕಾಲಿಗೆ ರಕ್ತ ಕಡಿಮೆ, ಮುಖಕ್ಕೆಲ್ಲ ಮುಖ ಎಲ್ಲ ಒಂಥರ ಫ್ಲಫಿ ಆಗುತ್ತೆ, ಮತ್ತು ಕಾಲಿನ ಭಾಗ ಎಲ್ಲ ಆಗ್ತಾ ಹೋಗುತ್ತೆ. ಹೀಗೆ ಒಂದೊಂದು ಅಂಗ ಕೂಡ ಅಲ್ಲಿ ಸ್ಪೇಸಲ್ಲಿ ಎಫೆಕ್ಟ್ ಆಗುತ್ತೆ. ಇದರಿಂದ ನಾವು ಹೆಚ್ಚು ಹಾಗೆ ಹೇಳಿದ್ರೆ ಸ್ಪೇಸ್ಗೆ ಹೋಗಲೇಬಾರ್ದಾ? ಡೆಫಿನೆಟಾಗಿ ಹೋಗಬೇಕಾಗತ್ತೆ, ಹೋಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ನಾವು ಮನದಟ್ಟು ಮಾಡಿಕೊಂಡು ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಅದಕ್ಕೋಸ್ಕರನೇ 5 ದಿನ, 10 ದಿನ, 15 ದಿನ, 20 ದಿನ ಅದೇ ರೀತಿಯಾಗಿ ಮಾಡಿಕೊಂಡು ವಾಪಸ್ ಬರುವಂಥ ಒಂದು ಕಾರ್ಯಕ್ರಮಗಳನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಹಮ್ಮಿಕೊಳ್ತಾರೆ. ಇವೆಷ್ಟು ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ SV ಶರ್ಮಾ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಹೊಸಕೋಟೆ ಜೊತೆ ಸತ್ತ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.